ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು 6 ಆಫ್ ವಾಂಡ್ಸ್ ಕಾರ್ಡ್ದು ಅರ್ಥ ಹೇಳ್ತಾ ಬರ್ತೀನಿ. ಮೊದಲನೆಯದಾಗಿ ಈ ಕಾರ್ಡ್ನ ನೀವು ಹೆಂಗೆ ಗುರ್ತಿಸ್ತೀರಾ ಅಂತ ಹೇಳ್ತಾ ಬರ್ತೀನಿ, ಆಯಿತಾ? ಈ ಕಾರ್ಡ್ ಬಂದ್ಬಿಟ್ಟು ನೀವು ಇಲ್ಲಿ ರೋಮನ್ ನಂಬರ್ 6 ನೋಡ್ತಿರ್ಬೋದಲ್ವಾ, ಅದು ಮತ್ತು ಇದು ಏನಂತ ನೀವು ಕೋಲ್ ಥರ ಏನು ನೋಡ್ತಾ ಇದ್ದೀರಾ, ಇದನ್ನು ರೈಡರ್ ವೇಟ್ ಅರೋಡಿಕಲಿ ವಾಂಡ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಈ ಥರ ನಿಮ್ಮ ರೋಮನ್ ನಂಬರ್ 6 ಮತ್ತು ಇದು ವಾಂಡ್ಸ್ನ ನೀವು ನೋಡಿದ್ರೆ ಇದನ್ನು ನೀವು 6 ಆಫ್ ವಾಂಡ್ಸ್ ಕಾರ್ಡ್ ಅಂತ ಕಂಡುಹಿಡಿಬೋದು. ಇನ್ನೊಂದು ಹೆಂಗೆ ಕಂಡುಹಿಡಿಬೋದು ಅಂತಂದರೆ, ಈ ಕಾರ್ಡಲ್ಲಿ ಈ ಥರ ವಾಂಡ್ಸ್ ಎಷ್ಟಿದೆ, ಈ ಥರ 1 2 3 4 5 6 ಈ ಥರ ವಾಂಡ್ಸು ಈ ಕಾರ್ಡಲ್ಲಿ 6 ವಾಂಡ್ಸ್ ಇದೆ. ಗೊತ್ತಾಯಿತು? ಸೊ ಹಾಗಾಗಿ ನೀವು ಇದನ್ನು 6 ಆಫ್ ವಾಂಡ್ಸ್ ಅಂತ ಗುರುತಿಸ್ಬೋದು, ಆಯಿತಾ? ಇವಾಗ ಇನ್ ಜನರಲ್ ಆಗಿ ವಾಂಡ್ಸ್ ಏನು, ಈ ವಾಂಡ್ಸು ಬರೀ 6 ಆಫ್ ವಾಂಡ್ಸ್ ಇಲ್ಲ, ಇನ್ ಜನರಲ್ ಆಗಿ ವಾಂಡ್ಸ್ ಏನು ಅರ್ಥ ಕೊಡುತ್ತೆ ಅಂತ ತಿಳ್ಕೊತಾ ಬರೋಣ. ಈ ವಾಂಡ್ಸ್ ಬಂದ್ಬಿಟ್ಟು ನೀವು ಇದನ್ನು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅರ್ಥ ಮಾಡ್ಕೋಬೇಕಂತಂದರೆ ಇದು ಬಂದ್ಬಿಟ್ಟು ಫೈರ್ ಸೈನ್ಸ್, ಅಂದರೆ ಬೆಂಕಿಯ ಝೋಡಿಯಾಕ್ ಸೈನ್ಸ್ಗಳಿಗೆ ರೆಸನೇಟ್ ಆಗುತ್ತೆ. ಅಂದರೆ ಯಾವುದಂದರೆ ನಾವು ಇಂಗ್ಲೀಷಲ್ಲಿ ಏನು ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್, ಝೋಡಿಯಾಕ್ ಸೈನ್ಸ್ ಅಂತೀವಿ. ಅಂದರೆ ಕನ್ನಡದಲ್ಲಿ ಏರಿಸ್ ಅಂದರೆ ಮೇಷರಾಶಿ, ಲಿಯೋ ಅಂತಂದರೆ ಸಿಂಹರಾಶಿ, ಸ್ಯಾಜಿಟೇರಿಯಸ್ ಅಂತಂದರೆ ಧನುಸ್ಸು ರಾಶಿ. ಈ ರಾಶಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಈ ವಾಂಡ್ಸ್ ಕಾರ್ಡು ರೆಸನೇಟ್ ಆಗುತ್ತೆ, ಆಯಿತಾ? ಮತ್ತು ಈ ವಾಂಡ್ಸು ಇನ್ ಜನರಲ್ ಆಗಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಇದು ನಿಮ್ಮ ಫೈರಿ ಪ್ಯಾಷನೇಟ್ ಎನರ್ಜಿ. ಅಂದರೆ ನಿಮ್ಗೆ ಏನರ ಮೇಲೆ ನೀವೇನಾದ್ರು ಒಂದು ಕೆಲಸ ಮಾಡಬೇಕಂದ್ರೆ ಎಷ್ಟು ಉತ್ಸುಕರಾಗ್ತಿರಲ್ಲ, ಆ ಪ್ಯಾಷನೇಟ್ ಎನರ್ಜಿನ ತೋರಿಸುತ್ತೆ. ಮತ್ತು ಕ್ರಿಯೇಟಿವ್ ಎನರ್ಜಿನ ತೋರಿಸುತ್ತೆ. ಮತ್ತು ನಿಮ್ಗೆ ಏನಕ್ಕೆ ಒಂದು ಉತ್ಸಾಹ, ಹುಮ್ಮಸ್ಸು, ಇನ್ಸ್ಪಿರೇಷನ್ ಬರುತ್ತೆ ಅದನ್ನು ಕೂಡ ಇದು ತೋರಿಸುತ್ತೆ. ಇವಾಗ ನೀವು 7 ಚಕ್ರಾಸ್ ಅಂತ ಕೇಳಿರ್ಬೋದಲ್ವ. ನಮ್ಮ ಇಡೀ ದೇಹದಲ್ಲಿ 7 ಚಕ್ರಗಳಿಂದ ಮಾಡಲಾಗಿದೆ, ಆಯಿತಾ? ಈ 7 ಚಕ್ರಗಳಲ್ಲಿ ಈ ವಾಂಡ್ಸ್ ಬಂದ್ಬಿಟ್ಟು 2 ಚಕ್ರಗೆ ರೆಸನೇಟ್ ಮಾಡುತ್ತೆ. ಅದು ಯಾವುದ್ಯಾವುದಂತ ಅಂದರೆ, ಮೊದಲನೆಯದಾಗಿ ಅದು ಬಂದ್ಬಿಟ್ಟು 2ನೇಯ ಚಕ್ರ, ಅಂದರೆ ನಾವು ಏನು ಸೇಕ್ರಲ್ ಚಕ್ರ ಅಂತ ಕರಿತೀವಿ, ಆ ಚಕ್ರಗೆ ಈ ವಾಂಡ್ಸು ರೆಸನೇಟ್ ಆಗುತ್ತೆ. ಈ ಸೇಕ್ರಲ್ ಚಕ್ರ ಬಂದ್ಬಿಟ್ಟು ಕೇಸರಿ ಬಣ್ಣ ಅಂದರೆ ಆರೆಂಜ್ ಕಲರಿಂದ ರೆಪ್ರೆಸೆಂಟ್ ಆಗುತ್ತೆ. ಈ ಸೇಕ್ರಲ್ ಚಕ್ರ ಬಂದ್ಬಿಟ್ಟು ಏನನ್ನ ತೋರಿಸುತ್ತೆ ಅಂದರೆ, ಇದು ಬಂದ್ಬಿಟ್ಟು ನಮ್ಮ ಸೆಕ್ಷುವಲ್ ಎನರ್ಜಿನ ತೋರಿಸುತ್ತೆ. ಮತ್ತು ನಮಗೆ ಏನು ಖುಷಿ ಕೊಡುತ್ತೆ ಅಂದರೆ, ಒಬ್ಬೊಬ್ಬರಿಗೆ ಪೇಂಟಿಂಗ್ ಮಾಡೋದಿಷ್ಟ, ಒಬ್ಬೊಬ್ಬರಿಗೆ ಡಿಫ್ರೆಂಟ್ ಫುಡ್ಡನ್ನು ತಿನ್ನೋದಿಷ್ಟ, ಒಬ್ಬೊಬ್ಬರಿಗೆ ಅವ್ರ ಫೇವ್ರೆಟ್ ಆ್ಯಕ್ಟಿವಿಟಿ ಅಂದರೆ ಟ್ರಾವೆಲಿಂಗ್ ಹೋಗೋದಾಗಲಿ, ಸ್ಕೆಚಿಂಗ್ ಮಾಡೋದಾಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಕ್ರಿಯೇಟಿವ್ ಆ್ಯಕ್ಟಿವಿಟಿ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ. ಆ ಎನರ್ಜಿನ ಈ ಸೇಕ್ರಲ್ ಚಕ್ರ ರೆಪ್ರೆಸೆಂಟ್ ಮಾಡುತ್ತೆ. ಅದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ನಿಮ್ಮ ಕ್ರಿಯೇಟಿವ್ ಎನರ್ಜಿ, ನೀವು ನಿಮ್ಮ ಪವರ್, ನೀವು ನಿಮ್ಮ ಫುಲ್ ಸ್ಟ್ರೆಂತಲ್ಲಿ ಇರೋ ಅಂಥ ಎನರ್ಜಿನೂ ತೋರಿಸುತ್ತೆ. ಇನ್ನೊಂದು ಯಾವ ಚಕ್ರಾಗಿ ವಾಂಡ್ಸ್ ರೆಸನೇಟ್ ಆಗುತ್ತೆ ಅಂದರೆ, ನಿಮ್ಮ 3ನೇ ಚಕ್ರ. ಅಂದರೆ ನಮ್ಮ 3ನೇ ಚಕ್ರ 7 ಚಕ್ರಗಳಲ್ಲಿ ಅಂದರೆ ಅದು ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತ ಕರಿತೀವಿ. ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬಂದ್ಬಿಟ್ಟು ಹಳದಿ ಬಣ್ಣ, ಯೆಲ್ಲೋ ಕಲರಿಂದ ರೆಪ್ರೆಸೆಂಟ್ ಆಗುತ್ತೆ. ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬಂದ್ಬಿಟ್ಟು ನಮ್ಮ ಆತ್ಮಗೌರವ, ನಮ್ಮ ಸ್ವಾಭಿಮಾನ ಮತ್ತು ನಮ್ಮ ಈಗೋ, ನಾವು ಸೆಲ್ಫ್ ಇಮೇಜ್ ಅಂತ ಏನು ಕರಿತೀವಿ, ಅದೆಲ್ಲದನ್ನು ರೆಪ್ರೆಸೆಂಟ್ ಮಾಡುತ್ತೆ, ಆಯಿತಾ? ಇವಾಗ ಇನ್ ಜನರಲ್ ಆಗಿ ಯಾವುದೇ ವಾಂಡ್ಸ್ ಕಾರ್ಡ್ ಬಂದರೂ ಅದು ಜನರಲ್ ಆಗಿ ಏನು ತೋರಿಸುತ್ತೆ ಅಂದರೆ, ಅದು ಒಂದು ಸ್ಟ್ರಾಂಗ್ ಎಮೋಷನ್ನ ತೋರಿಸುತ್ತೆ. ಅಂದರೆ ಆ ಕೆಲಸ ಆಗಲೇಬೇಕು, ಮಾಡಲೇಬೇಕು ಅನ್ನೋ ಥರ ಎನರ್ಜಿ ತೋರಿಸುತ್ತೆ, ಆಯಿತಾ? ಈ ವಾಂಡ್ಸ್ ಇನ್ ಜನರಲ್ ಆಗಿ ಬಂದಾಗ ಯಾವುದಾದ್ರು ವ್ಯಕ್ತಿ ಬಗ್ಗೆ ನೀವು ಕೇಳ್ತಾ ಇದ್ದರೆ, ಆ ಪರ್ಟಿಕ್ಯುಲರ್ ವ್ಯಕ್ತಿ ಬಂದ್ಬಿಟ್ಟು ತುಂಬ ಹಾಟ್ ಟೆಂಪರ್ಡ್, ತುಂಬ ಕೋಪ ಇರುತ್ತೆ ಅವರಿಗೆ. ಮತ್ತು ತುಂಬ ಅಂದರೆ ಆ ಕೆಲಸ ಈಗಲೇ ಆಗಿಬಿಡ್ಬೇಕು, ಇವತ್ತೇ ಆಗಬೇಕು, ನನಗೇನು ತಾಳ್ಮೆನೇ ಇಲ್ಲ, ಆ ಕೆಲಸ ಆಗಬೇಕಂದ್ರೆ ಆಗಬೇಕು. ಅದೇನು ಅದರದ್ದು ಪ್ರೋಸ್ ಏನು, ಕಾನ್ಸ್ ಏನು, ಏನೂ ಯೋಚನೆ ಮಾಡ್ದಲೆ ಇಂಪಲ್ಸಿವ್ ಆಗಿ ಮಾಡ್ತಾರಲ್ಲ, ಆ ಥರ ವ್ಯಕ್ತಿತ್ವನ ನೀವು ನೋಡ್ಬೋದು, ಆಯಿತಾ? ಮತ್ತು ಇನ್ನೊಂದೇನು ತೋರಿಸುತ್ತೆ ಅಂದರೆ, ಇದು ಒಬ್ಬ ಅಡ್ವೆಂಚರಸ್ ಪರ್ಸ್ನಾಲಿಟಿ, ಮತ್ತು ತುಂಬ ನೋಡೋಕೆ ತುಂಬ ಚೆನ್ನಾಗಿರ್ತಾರೆ, ಮತ್ತು ತುಂಬ ಆ್ಯಂಬಿಷಿಯಸ್, ಓವರ್ ಅಚೀವರ್ ಪರ್ಸನ್, ಮತ್ತು ತುಂಬ ಓಪನ್ ಮೈಂಡೆಡ್. ಅಂದರೆ ಇರೋದನ್ನ ಮುಖದ ಮೇಲೆ ಹೊಡೆಯೋ ಥರ ಹೇಳ್ತಾರೆ, ಹಿಂದೆ ಮುಂದೆ ನೋಡಲ್ಲ. ಮತ್ತು ತುಂಬ ಜನದ ಜೊತೆ ಬೆರೆಯೋದಾಗಲಿ, ತುಂಬ ಸೋಷಲೈಸ್ ಆಗೋಂಥ ವ್ಯಕ್ತಿತ್ವನ ತೋರಿಸುತ್ತೆ ಇನ್ ಜನರಲ್ ಆಗಿ ವಾಂಡ್ಸ್, ಅರ್ಥ ಆಯ್ತಾ? ಇವಾಗ ಇನ್ ಜನರಲ್ ಆಗಿ ವಾಂಡ್ಸು ನಿಮ್ಮ ರೀಡಿಂಗಲ್ಲಿ ಬಂದರೆ, ನೀವು ಅದನ್ನು ಟೈಮ್ ಲೈನ್ಗೆ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಅಂದರೆ ನನಗೆ ಈ ಒಂದು ಪರ್ಟಿಕ್ಯುಲರ್ ಕೆಲಸ ಎಷ್ಟು ದಿನದಲ್ಲಾಗುತ್ತೆ, ಅಂದರೆ ಎಷ್ಟು ಟೈಮ್ ಲೈನಲ್ಲಿ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕಂತಂದರೆ, ಈ ವಾಂಡ್ಸ್ ಬಂದ್ಬಿಟ್ಟು ಇನ್ ಜನರಲ್ ಆಗಿ ದಿನಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ.
ಅರ್ಥ ಆಯ್ತಾ? ಇವಾಗ ಒಂದು ಉದಾಹರಣೆನೇ ಕೊಡ್ತೀನಿ. ಈಗ 6 ಆಫ್ ವಾಂಡ್ಸ್ ಕಾರ್ಡ್ ನೋಡ್ತೀರಾ, ನೀವು ಯಾವುದೊಂದು ಸಿಚುವೇಶನಲ್ ಟೈಮ್ ಲೈನ್ ಕೇಳಬೇಕಂತಂದರೆ 6 ಆಫ್ ವಾಂಡ್ಸ್ ಬಂದರೆ ನೀವು ಅದು ಅರ್ಥ ಮಾಡ್ಕೋಬೇಕು ಆ ಕೆಲಸ 6 ದಿನಗಳಲ್ಲಿ ಆಗುತ್ತೆ ಅಂತ. ನೀವು ಕೇಳ್ಬೋದು ಯಾಕೆ ದಿನಗಳನ್ನೇ ವಾಂಡ್ಸ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಯಾಕಂತ ಅಂದರೆ ವಾಂಡ್ಸು ತುಂಬ ಫಾಸ್ಟ್ ಮೂವಿಂಗ್ ಎನರ್ಜಿ. ನಾನು ಹೇಳಲಿಲ್ವಾ, ಒಬ್ಬ ವ್ಯಕ್ತಿಯ ಪರ್ಸ್ನಾಲಿಟಿ ಆಗಲಿ ವ್ಯಕ್ತಿತ್ವ ಆಗಲಿ ತುಂಬ ಫಾಸ್ಟ್ ಇಂಪಲ್ಸಿವ್ ಇರ್ತಾರೆ. ಅಂದರೆ ಇವಾಗಲೇ ಆಗಬೇಕು, ತುಂಬ ಫಾಸ್ಟ್ ಮೂವಿಂಗ್ ಎನರ್ಜಿ, ಅಲ್ಲೇನೂ ಒಂಥರ ಅಡ್ಚಣೆನೇ ಇಲ್ಲ ಆ ಥರ. ಹಾಗಾಗಿ ಈ ವಾಂಡ್ಸ್ ಬಂದ್ಬಿಟ್ಟು ದಿನಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಫೈರ್ ಸೈನ್ಸೇ ಫಸ್ಟ್ ಸೈನ್ಸ್ ಬರೋದು ಅಲ್ವಾ, ಆ ಥರ ನೀವು ಅರ್ಥ ಮಾಡ್ಕೋಬೇಕು. ಈ ವಾಂಡ್ಸ್ ಬಂದ್ಬಿಟ್ಟು ದಿನಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಟೈಮ್ ಲೈನಲ್ಲಿ ಈ ಥರ ಏನಾದ್ರು 6 ಆಫ್ ವಾಂಡ್ಸ್ ಆ ಥರ ಬಂದಾಗ ಉದಾಹರಣೆಗೆ ನೀವು ಅರ್ಥ ಮಾಡ್ಕೋಬೇಕು ಆ ಪರ್ಟಿಕ್ಯುಲರ್ ಕೆಲಸ ಬಂದ್ಬಿಟ್ಟು 6 ದಿನದಲ್ಲಿ ಕೆಲಸ ಆಗುತ್ತೆ ಅಂತ. ಆಯಿತಾ? ಇದು ಬಂದ್ಬಿಟ್ಟು ಜನರಲ್ ಆಗಿ ವಾಂಡ್ಸು ಕೊಡೋ ಅಂಥ ಅರ್ಥ. ಇವಾಗ ನಾವು ಅರ್ಥ ಮಾಡ್ಕೊತಾ ಬರೋಣ ಈ 6 ಆಫ್ ವಾಂಡ್ಸ್ ಅಪ್ರೈಟ್ ಕಾರ್ಡ್ ಏನು ಅರ್ಥ ಕೊಡುತ್ತೆ ಅಂತ. ಆಯಿತಾ? ಇವಾಗ ಈ 6 ಆಫ್ ವಾಂಡ್ಸ್ ಕಾರ್ಡ್ ಯಾವಾಗಲೇ ನಿಮ್ಮ ರೀಡಿಂಗಲ್ಲಿ ಬಂದರೂ ಇದು ತುಂಬಾ ಪಾಸಿಟಿವ್ ಕಾರ್ಡ್. ಇದು ಎಸ್ ಕಾರ್ಡ್ ಅಂತ ಅರ್ಥ ಮಾಡ್ಕೋಬೋದು. ಇದು ಏನು ತೋರಿಸುತ್ತೆ ಅಂತ ಅಂದರೆ ಇದು ತುಂಬ ಒಂದು ವಿಕ್ಟೋರಿಯಸ್ ಕಾರ್ಡ್ ಥರ ತೋರಿಸುತ್ತೆ. ಅಂದರೆ ನೀವು ಯಾವುದೇ ಸಿಚುವೇಶನಲ್ಲಿ ಇದ್ದಾಗ ಈ ಕಾರ್ಡ್ ಬಂದು ನೀವು ಅಲ್ಲಿ ಅರ್ಥ ಮಾಡ್ಕೋಬೇಕು ಆ ಕೆಲಸ 100% ಆಗೇ ಆಗುತ್ತೆ ಅಂತ. ಯಾಕಂತಂದರೆ ಅದು ಏನು ತೋರಿಸ್ತೆ ಅಂದರೆ ನೀವು ತುಂಬ ಹಾನೆಸ್ಟಾಗಿ ಅಲ್ಲಿ ಎಫರ್ಟ್ಸ್ ಹಾಕಿದ್ದೀರಾ, ಮತ್ತು ಅಲ್ಲಿ ಏನೆಲ್ಲ ಚಾಲೆಂಜಸ್ ಬರಬೇಕು ಅದನ್ನೆಲ್ಲ ಓವರ್ಕಮ್ ಮಾಡಿ ಇವಾಗ ನೀವು ಅದ್ರ ಫಲಿತಾಂಶನ ಖುಷಿಯಾಗಿ ಫೇಸ್ ಮಾಡ್ತಾ ಇದ್ದೀರಾ. ನಿಮ್ಮ ಸಕ್ಸಸ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ನಿಮ್ಮ ಹಿತೈಷಿಗಳು ಎಲ್ಲ ತುಂಬ ನಿಮ್ಮ ಸಕ್ಸಸ್ ನೋಡಿ ಖುಷಿ ಪಡ್ತಾರೆ ಅಂತ ತೋರಿಸುತ್ತೆ. ತುಂಬ ಸಕ್ಸಸ್, ಅಚೀವ್ಮೆಂಟ್ಸ್, ನೇಮ್, ಫೇಮ್ ಕೂಡ ಇದು ತೋರಿಸುತ್ತೆ. ಇದು ಇನ್ನೊಂದೇನು ತೋರಿಸುತ್ತೆ ಅಂತ ಅಂದರೆ ನಿಮ್ಮ ಸುತ್ತಮುತ್ತಲಿರೋ ಜನನೂ ನಿಮ್ಮ ಸಕ್ಸಸ್ ನೋಡಿ ಅಷ್ಟು ಖುಷಿ ಪಡ್ತಾರೆ. ಆ ಥರ ಇದು ತೋರಿಸುತ್ತೆ. ತುಂಬ ರೆಕಗ್ನಿಷನ್, ನೇಮು, ಫೇಮ್, ಅಪ್ರಿಸಿಯೇಷನ್, ಸೆಲೆಬ್ರೇಷನ್ ಸಿಗೋದಾಗಲಿ ನಿಮ್ಮ ಮನಸ್ಸಿಗಂತೂ ಇಲ್ಲ. ನೀವು ಯಾವುದೇ ಸಿಚುವೇಶನ್ ಈ ಕಾರ್ಡ್ ಬಂದಾಗ ನೀವು ಅರ್ಥ ಮಾಡ್ಕೋಬೇಕು ಆ ಕೆಲಸದಿಂದ ನಿಮ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಖುಷಿ ಸಿಗುತ್ತೆ, ಮತ್ತು ತುಂಬ ಸಪೋರ್ಟ್ ಇದೆ ನಿಮಗೆ, ಮತ್ತು ಇದು ಸಕ್ಸಸ್ ಬರ್ತಾ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಆಯಿತಾ? ಮತ್ತು ನಿಮಗೆ ತುಂಬ ಹಿತೈಷಿಗಳು ನಿಮ್ಮ ಸಕ್ಸಸ್ ನೋಡಿ ತುಂಬ ಖುಷಿ ಪಡ್ತಾರೆ ಅಂತ ಇದು 6 ಆಫ್ ವಾಂಡ್ಸ್ ಕಾರ್ಡ್ ಅಪ್ರೈಟ್ ಕಾರ್ಡು ತೋರಿಸುತ್ತೆ. ನೀವು ಈ ಕಾರ್ಡಲ್ಲೇ ನೋಡ್ಬೋದು ಈ ವ್ಯಕ್ತಿ ಎಷ್ಟು ಚೆನ್ನಾಗಿ ಕುದುರೆ ಮೇಲೆ ಉಡಿಸ್ತಾ ಇದ್ದಾರೆ, ಅವ್ರ ಅಕ್ಕಪಕ್ಕದವರೆಲ್ಲ ಈ ವ್ಯಕ್ತಿ ಜೊತೆಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನೀವು ಇದನ್ನು ಒಬ್ಬ ರಾಜ ಒಂದು ಯುದ್ಧನ ಗೆದ್ದು ಬಂದಾಗ ಥರ ಸೀನ್ ಥರ ನೀವು ಅನಿಸ್ತಾ ಇಲ್ವಾ ನಿಮಗೆ? ಅದನ್ನೇ ಈ ಕಾರ್ಡ್ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಅಂದರೆ ಇದು ವಿಕ್ಟ್ರಿ, ಸಕ್ಸಸ್, ಏನೋ ಒಂದು ಬ್ಯಾಟಲ್ನ ಗೆದ್ದುಬಿಟ್ಟು ಅಚೀವ್ ಮಾಡಿ ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸುತ್ತಮುತ್ತಲು ಜನನೂ ಕೂಡ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ ಅಂತ ಈ 6 ಆಫ್ ವಾಂಡ್ಸ್ ಕಾರ್ಡ್ ಅಪ್ರೈಟ್ ಕಾರ್ಡ್ ತೋರಿಸುತ್ತೆ. ಸೊ ಇದು ಅಪ್ರೈಟ್ 6 ಆಫ್ ವಾಂಡ್ಸ್ ಕಾರ್ಡ್ದು ಅರ್ಥ. ಇವಾಗ ರಿವರ್ಸ್ 6 ಆಫ್ ವಾಂಡ್ಸ್ ಕಾರ್ಡ್ ಬಗ್ಗೆ ಅರ್ಥ ಮಾಡ್ಕೊತಾ ಬರೋಣ. ರಿವರ್ಸ್ 6 ಆಫ್ ವಾಂಡ್ಸ್ ಕಾರ್ಡ್ ಏನು ತೋರಿಸುತ್ತೆ ಅಂತಂದರೆ ಇದು ನೀವು ರೀಡಿಂಗ್ ಮಾಡುವಾಗ ಯಾವಾಗಲೇ ಬಂದು ಸಹ ಇದನ್ನು ನೀವು ಮೇ ಬಿ ಕಾರ್ಡ್, ನಾಟ್ ಎಸ್ ಇಲ್ಲ ನೋ, ಒಂಥರ ಮೇ ಬಿ ಅನ್ನೋ ಥರ ಕಾರ್ಡ್ನ ತೋರಿಸುತ್ತೆ. ಯಾಕೆ ಇಲ್ಲ ಅಂತಂದರೆ ಇದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ ಈಗ ಅದು ನೀವು ಯಾವುದೇ ಸಿಚುವೇಶನಲ್ಲಿ ಈ ಥರ 6 ಆಫ್ ವಾಂಡ್ಸ್ ಕಾರ್ಡ್ ರಿವರ್ಸ್ ಅಲ್ಲಿ ಬಂದರೆ ನೀವು ಅರ್ಥ ಮಾಡ್ಕೋಬೇಕು ಆ ಒಂದು ಕೆಲಸ ಇವಾಗ ಮಾಡೋದು ಸರಿ ಅಲ್ಲ ಅನ್ನೋದನ್ನು ತೋರಿಸುತ್ತೆ. ಸ್ವಲ್ಪ ವೇಟ್ ಮಾಡಿ ಅನ್ನೋದನ್ನು ತೋರಿಸುತ್ತೆ. ಯಾಕೆ ಆ ಥರ ತೋರಿಸ್ತಾ ಇದೆ ಅಂತಂದರೆ ಇದು ಸೆಲೆಬ್ರೇಟ್ ಮಾಡೋ ಅಂಥ ಸರಿಯಾದ ಸಮಯ ಅಲ್ಲ, ಇದು ಒಂದು ಕೆಲಸ ಮಾಡೋ ಅಂಥ ಸರಿಯಾದ ಸಮಯ ಅಲ್ಲ ಅಂತ ತೋರಿಸುತ್ತೆ. ಇದು ಅರ್ಥ ಆಯ್ತಾ? ನೀವು ಏನೋ ಇಲ್ಲ ನೀವು ಯಾವುದಾದ್ರು ಒಂದು ಗುರಿ ಇಲ್ಲ ಇದು ಯಾವುದಾದ್ರು ಒಂದು ಕರಿಯರ್ ಪಾತ್ ಇಲ್ಲ ಯಾವುದಾದ್ರು ಒಂದು ಕೆಲಸ ಮಾಡಲೋ ಬೇಡೋ ಅಂತ ಅನ್ಕೊತಿದ್ದಾಗ ಈ ಥರ 6 ಆಫ್ ವಾಂಡ್ಸ್ ಕಾರ್ಡ್ ರಿವರ್ಸಲ್ಲಿ ಬಂದು ನೀವು ಅರ್ಥ ಮಾಡ್ಕೋಬೇಕು ಆ ಕೆಲಸ ಸರಿನೋ ಅಲ್ವೋ ಅಂತ ಇನ್ನೊಂದು ಸಲ ಯೋಚನೆ ಮಾಡಿ ಅದ್ರದ್ದು ಪ್ರೋಸ್ ಏನು, ಕಾನ್ಸ್ ಏನು, ಅದರಿಂದ ಒಳ್ಳೇದಾಗುತ್ತಾ, ಏನೇನಾಗುತ್ತೆ ಅದ್ರದ್ದು ಎಲ್ಲ ಅನಾಲಿಸಿಸ್ಸು, ರಿಸರ್ಚ್ ಎಲ್ಲ ಚೆನ್ನಾಗಿ ಮಾಡಿ ತಿಳ್ಕೊಂಡಾದ್ಮೇಲೆ ಈ ಗೋಲ್ ಕಡೆ ಪ್ರೊಸೀಡ್ ಆಗಿ ಅಂತ ತೋರಿಸುತ್ತೆ. ಯಾಕಂದರೆ ಏನೋ ಸರಿ ಇಲ್ಲ ಅನ್ನೋದನ್ನು ಇದು ತೋರಿಸುತ್ತೆ. ಸೊ ಸ್ವಲ್ಪ ನೀವು ಯಾವಾಗಲೇ ಯಾವುದೇ ಸಿಚುವೇಶನಲ್ಲಿ 6 ಆಫ್ ವಾಂಡ್ಸ್ ಕಾರ್ಡ್ ರಿವರ್ಸಲ್ ಬಂದು ನೀವು ಅರ್ಥ ಮಾಡ್ಕೋಬೇಕು
ಆ ಪರ್ಟಿಕ್ಯುಲರ್ ಕೆಲಸಕ್ಕೆ ನಿಮಗಿನ್ನ ತುಂಬ ರಿಸರ್ಚ್ ಬೇಕು, ಇನ್ನು ತುಂಬ ವಿಚಾರಿಸಿ ತಿಳ್ಕೊಬೇಕು. ಸ್ವಲ್ಪ ನಿಮ್ಮ ಅಕ್ಕಪಕ್ಕದಾಗಿರೋ ಜನ ಯಾರು ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಕೆಲಸದ ಮೇಲೆ ಎಕ್ಸ್ಪರ್ಟೀಸ್ ಇರ್ತಾರಲ್ಲ ಅವ್ರುಗಳನ್ನ ಸ್ವಲ್ಪ ಎಲ್ಲ ವಿಚಾರಿಸಿ ರಿಸರ್ಚ್ ಮಾಡಿ ನೀವೇ ನಿಮ್ಮದು ಪ್ರೋಸು ಕಾನ್ಸು ಎಲ್ಲ ಅನಾಲಿಸಿಸ್ ಮಾಡಿ ಅರ್ಥ ಮಾಡಿಕೊಂಡು ಮೇಲೆ ಪ್ರೊಸೀಡ್ ಆಗಿ ಅಂತ ತೋರಿಸುತ್ತೆ ಇದು. ಇನ್ನೊಂದು ತೋರಿಸುತ್ತೆ ಅಂತಂದರೆ ಒಂದು ಕೆಲಸ ಫೇಲ್ ಆಗ್ಬೋದು ಅಂತಲೂ ತೋರಿಸುತ್ತೆ ಇದು. ಇನ್ನೊಂದೇನು ತೋರಿಸುತ್ತೆ ಅಂದರೆ ಮೇ ಬಿ ನೀವು ತುಂಬ ನಿಮ್ಮ ಸಕ್ಸಸ್ಸಿಂದ ತುಂಬ ಪ್ರೌಡ್ ಆಗಿದ್ದೀರ, ವೇರ್ ನೀವು ಎಫರ್ಟ್ಸ್ ಹಾಕೋದೇ ನಿಲ್ಲಿಸ್ಬಿಡ್ಬೋದು. ಇಲ್ಲ ಅಂತಂದರೆ ಏನೋ ಒಂಥರ ಅಹಮ್ ಅನ್ನೋ ಒಂದು ಫೀಲಿಂಗ್ ಬರ್ಬೋದು. ಸೊ ಅದನ್ನು ಫೀಲ್ ಮಾಡಬೇಡಿ, ಅದು ಒಳ್ಳೆಯದಲ್ಲ ಅಂತ ತೋರಿಸುತ್ತೆ. ಹೆಲ್ದಿ ಸೆಲ್ಫ್ ರೆಸ್ಪೆಕ್ಟ್ ಯಾವಾಗಲೂ ಒಳ್ಳೆಯದು, ಅರ್ಥ ಆಯ್ತಾ? ಸ್ವಾಭಿಮಾನ ಒಳ್ಳೆಯದು, ಅತಿಯಾದ ಅಭಿಮಾನ ಒಳ್ಳೆಯದಲ್ಲ, ಆಯಿತಾ? ಅದು ಅರ್ಥ ಮಾಡ್ಕೋಬೇಕು. ಅದು ಇದು ರಿವರ್ಸ್ 6 ಆಫ್ ವಾಂಡ್ಸ್ ಕಾರ್ಡ್ ತೋರಿಸುತ್ತೆ. ಮತ್ತು ಇನ್ನೊಂದು ತೋರಿಸುತ್ತೆ ಅಂತಂದರೆ ಇದು ನಿಮಗೆ ಕಾನ್ಫಿಡೆನ್ಸ್, ಈ ಒಂದು ಕೆಲಸ ಮಾಡೋಕ್ಕೆ ನಿಮ್ಗೆ ಜಾಸ್ತಿ ಕಾನ್ಫಿಡೆನ್ಸ್ ಇಲ್ಲ, ಸ್ವಲ್ಪ ವೇಟ್ ಮಾಡಿ ಅಂತ ತೋರಿಸುತ್ತೆ. ಯಾಕಂದರೆ ಈ ಕೆಲಸ ನೀವು ಯಾವುದೇ ಸಿಚುವೇಷನ್ಲಿದ್ದರೆ 6 ಆಫ್ ವಾಂಡ್ಸ್ ಕಾರ್ಡ್ ರಿವರ್ಸಲ್ಲಿ ಬಂದು ನೀವು ಅರ್ಥ ಮಾಡ್ಕೋಬೇಕು, ಅಲ್ಲಿ ತುಂಬ ಡಿಲೇಗಳಿದೆ, ತುಂಬ ಆಬ್ಸ್ಟ್ರಕ್ಷನ್ನು, ಚಾಲೆಂಜಸ್ಸು. ಅಂದರೆ ಆ ಕೆಲಸ ಮಾಡೋಕ್ಕಾಗಲ್ಲ ಅಂತಲ್ಲ, ತುಂಬ ಡಿಲೇ ಬರೋದು, ತುಂಬ ಅಂದರೆ ಏನೋ ಅಡಚಣೆಗಳು ಬರೋದು, ಆ ಥರ ಎಲ್ಲ ತೋರಿಸುತ್ತೆ ಇದು. ಒಂಥರ ಇನ್ನವೇ ಡಿವೈನೇ ಇಂಟರ್ವ್ಯೂನ್ ಆಗಿ ನಿಮಗೆ ಹೆಲ್ಪ್ ಮಾಡ್ತಾ ಇರ್ಬೋದು ಅಂತಲೂ ಅರ್ಥ ಮಾಡ್ಕೋಬೋದು. ಬಟ್ ಯಾವುದೇ ಕೆಲಸಕ್ಕೆ ನೀವು ಕೇಳಿದಾಗ ಈ ಥರ 6 ಆಫ್ ವಾಂಡ್ಸ್ ಕಾರ್ಡ್ ರಿವರ್ಸಲ್ಲಿ ಬಂದರೆ ನೀವು ಅದನ್ನ ತುಂಬ ಆಲೋಚನೆ ಮಾಡಿ ಹೋಗಿ, ಸಡನ್ನಾಗೆ ಮುನ್ನುಗ್ಗಬೇಡಿ, ಇಂಪಲ್ಸಿವ್ ಆಗಿ ಡಿಸಿಷನ್ ತೊಗೋಬೇಡಿ ಅಂತ ತೋರಿಸುತ್ತೆ ಇದು, ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ರಿವರ್ಸ್ದು 6 ಆಫ್ ವಾಂಡ್ಸ್ ಕಾರ್ಡ್ದು ಅರ್ಥ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಅಂದರೆ ನಾನು ನಿಮಗೆ ಈ ಥರ ರೈಡರ್ ವೈಟ್ ಟಾರೋ ಡೆಕ್ದು ಅರ್ಥ ಹೇಳೋ ಅಂಥ ರೀತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ನಿಮಗೆ ಈ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ ಮತ್ತು ನಿಮಗೆ ಸಹಾಯ ಆಗೋ ಅಂಥ ರೀಡಿಂಗ್ ವೀಡಿಯೋಸ್ ಕೂಡ ಮುಂದಕ್ಕೆ ಮಾಡ್ತಾ ಬರ್ತೀನಿ. ಸೊ ಕಮೆಂಟ್ಸಲ್ಲಿ ಹಾಕಿ ನಿಮ್ಗೆ ಯಾವ ಥರ ಟಾಪಿಕ್ಸ್ ಮೇಲೆ ನಾನು ವೀಡಿಯೋಸ್ ಮಾಡಬೇಕು ಅಂತ. ಡೆಫಿನೆಟ್ಲಿ ನಾನು ಆ ಥರ ರೀಡಿಂಗ್ಸ್ ಮಾಡ್ತಾ ನಿಮ್ಮೆಲ್ಲರಿಗೂ ಸಹಾಯ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ವೀಡಿಯೋಲಿ ಸಿಗುವ. ಹರೇ ಕೃಷ್ಣ, ರಾಧೆ ರಾಧೆ, ಬಾಯ್.